ದೇಶಕ್ಕೆ ಅನ್ನ ಕೊಡುವ ರಾಜರಿಗೆ, ದೇಶಕ್ಕೆ ಅನ್ನ ಕೊಡುವ ತಾತರಿಗೆ, ದೇಶಕ್ಕೆ ಅನ್ನ ಕೊಡುವ ತಾತರಿಗೆ ಮದುವೆ ಮಾಡಿದ್ವಿ. ನಿಮ್ಗೆಲ್ಲ ಗೊತ್ತು ಮಾಧ್ಯಮದವರಿಗೆ. ನಾನು 1008 ಮದುವೆ ಮಾಡಿದ್ರೆ ಪಕ್ಕದ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ಕೇಳಿಸ್ಲಿದೆ. ಅದು ಎಲ್ಲೋ ಒಂದು ಬಿಗ್ ಬಾಸ್ ಅಲ್ಲಿ ಗೆದ್ದಂತ ನಮ್ಮ ಗಿಲ್ಲಿ ನಟ ಅವರು ಒಂದು ಆರ್ಟಿಸ್ಟ್ ಮಾಡಿ ಒಂದು ಬಿಗ್ ಬಾಸ್ ಅನ್ನೋ ಶೋ ಒಳಗಡೆ ಎಲ್ಲಾ ಮುಖ್ಯಮಂತ್ರಿಗಳು ಹಿಡಿದು MLA ಹಿಡಿದು ಪ್ರತಿಯೊಬ್ಬರು ಹೋಗಿ ಅವ್ನು ಕಾಲಿಗೆ ಬಿದ್ರು. ಅಂದ್ರೆ ನಮ್ಮ ಭಾಷೆಗೋಷ್ಟು ಬೆಲೆ ಇದೆ ಅಂತ ಗೊತ್ತು. ನಾನೆಲ್ಲ ಅಂತ ಹೇಳ್ತಿಲ್ಲ. ನಮ್ಮ ಭಾಷೆದ ಬಗ್ಗೆ ಒಬ್ಬ ನಟ, ಒಬ್ಬ ಪಾಪ ಸಣ್ಣ ಕುಟುಂಬದಿಂದ ಬಂದು ದೊಡ್ಡ ಹೆಸರು ಮಾಡಿದ್ರೆ ನನ್ನ ಖುಷಿನ ಅಪ್ರಿಷಿಯೇಟ್ ಇದೆ. ನಾನು ಅವ್ರಿಗಾರು ಅಷ್ಟು ಮಾಡಿದ್ರಲ್ಲ, ಅಟ್ಲೀಸ್ಟ್ ನಮಗೆ ಒಂದು ಚಿತ್ರದುರ್ಗ DC ಬರ್ಲಿಲ್ವಲ್ಲ ಅನ್ನೋದು ನಮಗೆ ನೋವು. 1008 ಮದುವೆಗೆ ಹತ್ತತ್ರ ನಮ್ಮ ವೀರೇಂದ್ರ ಹೆಗಡೆ ಅವರು 1008 ತಾಳಿಯನ್ನು ಕೊಟ್ಟ ಕುಟುಂಬಗಳಿಗೆ ಸಹಾಯವನ್ನು ಮಾಡಿದ್ರು. ಆ ವೀರೇಂದ್ರ ಹೆಗಡೆ ಅವರು ನಮ್ಮ ಶೃಂಗೇರಿ ಮಠ, ಆ ವಿಧುಶೇಖರ ಭಾರತೀಯನ ಮಠ, ಆ ಶಂಕರಾಚಾರ್ಯ ನೆಲೆಸಿರುವಂತಹ ಮಠದೊಳಗಡೆ ನಮಗೆ ದೊಡ್ಡ ಮಟ್ಟದ ಸಹಾಯವನ್ನ ವಿಧುಶೇಖರ ಭಾರತೀಯರು ಈ ಮದುವೆ ಕುಟುಂಬಗಳಿಗೆ, ರೈತರಿಗೆ ಏನಾದ್ರು ವಿಶೇಷ ಮಾಡ್ಬೇಕಂತ ಆ ಮಠ ಮಾನ್ಯಗಳು ನಮಗೆ ಸಹಾಯ ಮಾಡ್ತೀವಿ ವಿನಃ ಎಲ್ಲ MLA ಮಿನಿಸ್ಟರ್ಗಳು ಎಲ್ಲರೂ ಕೂಡ ಹೋಗಿ ನಾವು ಕೇಳಿದ್ವಿ, ಯಾರು ಕೂಡ ಬರಲಿಲ್ಲ. ಆದ್ರೆ ನೋವು ಇಷ್ಟೇ, ದಯಮಾಡಿ ಇಡೀ ದೇಶದಲ್ಲಿ, ಇಡೀ ರಾಜ್ಯದಲ್ಲಿ, ಸಂಪುಟದಲ್ಲಿ ತೆಗೆದು ನೋಡಿ, ಯಾವ್ದಾದ್ರು ಒಂದು ಬಡ ಕುಟುಂಬ 1008 ಮದುವೆ ಮಾಡಿದೆ ಅಂತ ನೀವು ಹೇಳ್ಬಿಡಿ. ಅಧಿಕಾರಿಗಳು, ರಾಜಕಾರಣಿಗಳು ಮಾಡಿರ್ಬೋದು, ಎಷ್ಟು 100, 200, 300 ಮಾಡಿರ್ಬೋದು. ಅವರು ಕೂಡ 1008 ಮದುವೆ ಮಾಡಕ್ಕಾಗ್ಲಿಲ್ಲ. ಮೊನ್ನೆ ಸಂತೋಷ್ ಲಾಡ್ ಅವ್ರು ಹೇಳ್ತಿದ್ರು, ನನಗೆ ಖುಷಿ ಆಯ್ತು ಸಂತೋಷ್ ಲಾಡ್ ಅವ್ರು ನೋಡಿದಾಗ. ಅಪ್ಪ, ನಾನು 2008 ಮದುವೆ ಮಾಡ್ಬೇಕು ಅಂತ ತುಂಬಾ ದಿನಗಳಿಂದ ಕಾಯ್ತಾ ಇದ್ದೀನಿ, ದಯಮಾಡಿ ನನ್ನ ಹೆಸರು 2008 ಮದುವೆ ಮಾಡ್ಕೊಳಪ್ಪ ಅಂತೇಳಿ. ಅಂದ್ರೆ ರೈತರ ಮೇಲೆ ಸಂತೋಷ್ ಲಾಡ್ ಅವ್ರಿಗೂ ಕೂಡ ಅಭಿಮಾನ ಇದೆ. ಮೊನ್ನೆ ಜಮೀರಣ್ಣರು ಕೂಡ ನನ್ನ ಬಗ್ಗೆ ತುಂಬಾ ಅಪಾರೂಪವಾದ ಗೌರವವನ್ನು ಮಾತಾಡಿದ್ರು. ಈ ಮದುವೆಗೆ ಅವರು ಕೂಡ ಅಭಯಸ್ತವನ್ನ ನೀಡಿದ್ದಾರೆ. ಅದ್ರ ಜೊತೆಗೆ ಸಾಯಿಗೋಲ್ಡ್ ಪ್ಯಾಲೇಸ್ ಸರವಣರು ಕೂಡ ಅಭಯಸ್ತವನ್ನು ನೀಡಿ ಸಹಾಯವನ್ನು ಮಾಡಿದ್ದಾರೆ. ವಿನಯ್ ಗುರುಜಿ ಸಹಾಯ ಮಾಡಿದ್ದಾರೆ. ಆದ್ರೆ ನಾನು ಹೇಳೋದು, ಏನು ಇಲ್ಲದೆ ಇರುವಂತ ನಾನು ಇಡೀ ರಾಜ್ಯದಂತ ಓಡಾಡಿ ಭಿಕ್ಷೆ ಎತ್ತಿ 1008 ಕುಟುಂಬಗಳಿಗೆ ತಾಳಿ, ಕಾಲುಂಗುರ, ಬೆಳ್ಳಿ, ಅರ್ಶಿನ ಶಾಸ್ತ್ರ, ಬಳೆ ಶಾಸ್ತ್ರ ಎಲ್ಲಾ ಮಾಡಿದೆ. ಬರೀ ಪೆಂಡಲ್ 1 ಕೋಟಿ 20 ಲಕ್ಷ ಬರೀ ಪೆಂಡಲ್ ಹಾಕ್ಸಿದ್ದೆ. ಆದ್ರೆ ಸರ್ಕಾರ ಯಾಕೆ ನಮ್ಮನ್ನ ಕರೆದು ಅಭಿನಂದಿಸಲಿಲ್ಲ? ಸರ್ಕಾರ ರೈತನ ಯಾಕೆ ಅಭಿನಂದಿಸಲಿಲ್ಲ ಅನ್ನೋದು ಬೇಜಾರು. ಅದ್ರ ಜೊತೆಗೆ ನಾವು ಇವತ್ತು ಪ್ರತಿಭಟನೆ ಯಾಕೆ ಮಾಡಿದ್ವಿ ಅಂದ್ರೆ, 18 ವರ್ಷದ ಒಳಗಡೆ ಓಡೋಗ್ತಿರುವಂತ ಹೆಣ್ಣುಮಕ್ಳು ತುಂಬಾನೇ ಇನ್ನೂ ಸಮಸ್ಯೆ ಜಾಸ್ತಿ ಆಗಿದೆ. ಸಮಾಜ ಕಲ್ಯಾಣ ಇಲಾಖೆ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸುಮ್ಮನೆ ನಾಟಕೀಯವಂತ ಒಂದು ಕಾರ್ಯವನ್ನ ಮಾಡ್ತಾ ಇದೆ. ಯಾಕಂದ್ರೆ ಮದುವೆ ಆಗಿರುವಂತ 18 ವರ್ಷದ ಒಳಗಡೆ ಮದುವೆ ಆಗಿರುವಂತ ಒಂದು ಹೆಣ್ಣು ಸಮಾಜ ಕಲ್ಯಾಣ ಇಲಾಖೆ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮತ್ತೊಂದು ಇಲಾಖೆ ಹೋದಾಗ ತಾಳಿ ಮತ್ತೆ ಕಾಲುಂಗುರ ಬಿಚ್ಚಿರ್ತಾರೆ. 1-2 ದಿನ ಅಷ್ಟೇ ಹೋಗುತ್ತೆ ಇಲಾಖೆ, 2ನೇ ದಿನ ಹೋಗೋದಿಲ್ಲ. ಅವಾಗ ಸಂಸಾರ ನಡೆಸಲೇಬೇಕಾಗುತ್ತೆ, ನಡೆಸ್ತಾರೆ. ಯಾಕಂದ್ರೆ ಆ ಜೀವನದ ಜಂಜಾಟ, ಮನೆ ಇರಲ್ಲ ಉಳ್ಕೊಳಕ್ಕೆ, ಅದಕ್ಕೋಸ್ಕರ ಆತರ ಮಾಡಿರ್ತಾರೆ. ಅದಕ್ಕೆ ನಾನು ಹೇಳೋದು, ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು, ತಾವು ಐಂದ ನಾಯಕರು, ತಾವು ರೈತಪರ ನಾಯಕರು ಅಂತೀರಿ, ದಯಮಾಡಿ ತಮ್ಮ ಮೇಲೆ ತಾವು ತುಂಬಾ ಈ ರಾಜ್ಯದ 35 ಸೀಟನ್ನು ಗೆದ್ದಂತವ್ರು, 135 ಸೀಟ್ ಗೆದ್ದಂತವ್ರು, ತಮ್ಗೆ ಈ ರಾಜ್ಯ ತುಂಬಾ ಕೊಡುಗೆ ಕೊಟ್ಟಿದೆ. ತಾವು ಯಾರೋ ಕನ್ನಡ ರಾಮಯ್ಯ ಐಂದ ನಾಯಕ ಅಂತ ಹೆಸರು ತಗೊಂಡಿದ್ದೀರಿ. ದಯಮಾಡಿ ಮುಂದಿನ ದಿನಗಳಲ್ಲಿ ನಿಮ್ಮ ಹೆಸರು ಇಲ್ಲಿ ಇತಿಹಾಸದಲ್ಲಿ ಉಳಿಬೇಕಂದ್ರೆ, ಯಾವುದೇ ವ್ಯಕ್ತಿ ರೈತರ ಹೆಣ್ಣು ಮಕ್ಕಳನ್ನ ಮದುವೆ ಆದ್ರೆ, ರೈತರ ಮಕ್ಕಳನ್ನ ಮದುವೆ ಆದ್ರೆ 10 ಲಕ್ಷ ಮನೆಯನ್ನ ಕೊಡ್ತೀನಿ ಅಂತೇಳಿ ನೀವು ಸಂಪುಟದಲ್ಲಿ ರಚನೆ ಮಾಡಿದ್ದೆ ಆದ್ರೆ, ನೀವು ಕನ್ನಡ ರಾಮಯ್ಯ ಆಗೋದಿಲ್ಲ, ದೇವರಾಗ್ತಿರ ನೀವಿಲ್ಲಿ. ಕನ್ನಡ ರಾಮಯ್ಯ ಒಂದೇ ಆಗ್ಬಾರ್ದು. ನೀವು ನೆಲ, ಜಲ, ಭಾಷೆ 3ನ್ನ ಒಳಗೊಂಡ್ರೆ ಇಲ್ಲಿ ಸ್ಥಿರವಾಗಿ ಉಳ್ಕೊಬಿಡ್ತಾರೆ. ಪ್ರತಿಯೊಂದು ಕುಟುಂಬಗಳಲ್ಲಿ ನಿಮ್ಮ ಮನೆಯನ್ನ ಉಳಿಸ್ಕೊಳ್ತಾರೆ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದಿದ್ದಕ್ಕೆ ತಾನೇ ನೀವೆಲ್ಲ ಒಂದು ಅಧಿಕಾರಿಗಳಾಗಿ ಒಂದು ಅಧಿಕಾರದಲ್ಲಿ ಇದ್ದೀರಿ. ಅದೇ ತರ ನೀವು ಕೂಡ ಅವ್ರು ಕಂಡಂತ ಕನಸು ನನಸಾಗ್ಬೇಕಂದ್ರೆ ಎಲ್ಲರಿಗೂ 10 ಲಕ್ಷ ವೆಚ್ಚದಲ್ಲಿ ಮನೆಯನ್ನ ಕೊಡ್ತೇವೆ ಅಂತ ನೀವು ಘೋಷಣೆ ಮಾಡಿ, ರೈತರ ಮಕ್ಕಳು ಹೆಣ್ಣು ಕೊಡಿ, ರೈತರ ಮಕ್ಕಳ ಮದುವೆ ಆಗಿ ನಾವು 10 ಲಕ್ಷ ರೂಪಾಯಿ ಮನೆಯನ್ನ ಕೊಡ್ತೀವಿ ಅಂತ ಹೇಳಿದ್ರೆ 18 ವರ್ಷದ ಒಳಗೊಡೋದು ಏನು ಕೊಡೋಗ್ತಾರೆ? ಓಡೋಗೋದಿಲ್ಲ. ಯಾಕಂದ್ರೆ 10 ಲಕ್ಷ ಮನೆ ಸಿಗುತ್ತೆ ಅಂದ್ರೆ ಓಡೋಗೋರು ನಿಲ್ತಾರೆ, ಅವ್ರು ನಿಲ್ಲಿಸಬಹುದು. ಅವತ್ತು ಸಮಾಜ ಕಲ್ಯಾಣ ಇಲಾಖೆ ಕೆಲಸ ಇರೋದಿಲ್ಲ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕೆಲಸ ಇರೋದಿಲ್ಲ, ಆಮೇಲೆ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕೆಲಸ ಇರೋದಿಲ್ಲ. ಆದ್ರೆ ವಿಷಯ ಏನಪ್ಪಾ, 18 ವರ್ಷದ ಒಳಗಡೆ ಹೋಗೋದು ಹೆಣ್ಣು ಗಂಡು ಇಬ್ರು ಸೇರಿ ಹೋಗಿರ್ತಾರೆ. ಗಂಡನ ತಗೊಂಡೋಗಿ ಹುಡುಗನ ತಗೊಂಡೋಗಿ ಜೈಲಿಗೆ ಹಾಕ್ತೀರಾ, ಹುಡುಗನ ತಗೊಂಡೋಗಿ ಶಾಂತಕೋನ ಕೇಂದ್ರಕ್ಕೆ ಹಾಕ್ತೀರಾ. ಹುಡುಗ ಇರೋ ಬರೋ 2 ಎಕರೆ 3 ಎಕರೆ ಆಸ್ತಿನ ಮಾರ್ಬಿಟ್ಟು ಕೋಟಿಗೆ ದುಡ್ಡು ಹಾಕ್ಬೇಕು, ಅವನ ಜೀವನ 2 ಎಕರೆ ಹೋಯ್ತು. ಅದ್ರ ಬದಲು ಆ ಕೋಟಿಗೂ ದುಡ್ಡು ಹಾಕೋದ್ ಬೇಡ, ಆ ಹೆಣ್ಮಗಳು ಶಾಂತಕೋನ ಕೇಂದ್ರಕ್ಕೆ ಇರೋದು ಬೇಡ. ನೀವು ಘೋಷಣೆ ಮಾಡಿ
ರೈತರ ಮಕ್ಕಳಿಗೆ ಮದುವೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಾವು 10 ಲಕ್ಷ ರೂಪಾಯಿ ಮನೆಯನ್ನ ಕೊಡ್ತೀವಿ 18 ವರ್ಷದ ಮೇಲ್ಪಟ್ಟು ಅಂತೇಳಿ. ಬೇಕಾದ್ರೆ ಇನ್ನೂ 1 ವರ್ಷ ಜಾಸ್ತಿ ಮಾಡಿ, ಬೇಜಾರು ಮಕ್ಕಳಲ್ಲ ನಾವು. ಅದ್ರ ಜೊತೆಗೆ ಕರ್ನಾಟಕ ರಾಜ್ಯ ರೈತರ ಹೆಸರು ಸೇರಿ ಒಂದು 5 ಸಂಪುಟದಲ್ಲಿ ರಚನೆ ಆಗ್ಬೇಕು. ನಾವು ಒಂದು 5 ಬಜೆಟ್ ಅನ್ನ 5 ಮನವಿಯನ್ನ ಇಟ್ಟಿದ್ದೀವಿ. ಒಂದು, ಎಲ್ಲಾ ವರ್ಗದ ಜನರಿಗೆ ವಸತಿಯನ್ನ 10 ಲಕ್ಷ ವೆಚ್ಚದಲ್ಲಿ ನೀವು ಕೊಡ್ಲೇಬೇಕು. ಎರಡನೇದು, 224 ಕ್ಷೇತ್ರದಲ್ಲಿ ರೈತರಿಗೆ ಅಣೆಕಟ್ಟುಗಳನ್ನ ಕಟ್ಟಿ ನೀರಾವರಿಯನ್ನ ಕೊಡಬೇಕು ಉಚಿತವಾಗಿ. ಕರೆಂಟ್ 24 ಗಂಟೆ ಒಳಗಡೆ 24 ಗಂಟೆನೂ ಕರೆಂಟ್ ಉಚಿತವಾಗಿ ರೈತರಿಗೆ ಕೊಡಬೇಕು. ವಿದ್ಯಾಭ್ಯಾಸ ಎಲ್ಲಾ ವರ್ಗದ ಜನರಿಗೆ ಕೊಡಬೇಕು. ಆರೋಗ್ಯ ಎಲ್ಲಾ ವರ್ಗದ ಜನರಿಗೆ ಕೊಡಬೇಕು. ವಸತಿ ಎಲ್ಲಾ ವರ್ಗದ ಜನರಿಗೆ ಕೊಡಬೇಕು. ಇಷ್ಟು ಬಿಟ್ಟು ಬೇರೆ ಏನು ಕೇಳೋದಿಲ್ಲ. ನೀವೇನು ಫ್ರೀ ಕೊಡಬೇಡ್ರಿ, ನಮ್ಗೆ ಅವಶ್ಯಕತೆ ಇಲ್ಲ. ನಮ್ಮ ಕರ್ನಾಟಕ ರಾಮರಾಜ್ಯ, ಚಿನ್ನ ಬೆಳೆಯುವಂತ ರಾಜ್ಯ ಇದು. ನೀವು ಕೊಡುವಂತ ಯಾವ್ದೋ 500,000 ಕೊಟ್ಬಿಟ್ಟು ಹೆಣ್ಣು ಮಕ್ಕಳಿಗೆ ಬಸ್ ಫ್ರೀ ಅಂತೆ, ವಯಸ್ಸಾದ 2,000 ಫ್ರೀ ಅಂತೆ, ಆದ್ರೆ ಎಷ್ಟು ಹೊಡಿತಾ ಇದ್ರೆ ನೀವು ಏನು ಫ್ರೀ ಕೊಡ್ಬೇಡ್ರಿ. ನಮ್ಗೆ ದುಡ್ಡು ಕೊಡೋಕೆ ಗೊತ್ತಿದ್ದಾರೆ. ವಯಸ್ಸಾದ 2,000 ಕೊಡ್ತೀವಿ ಅಂತ ಹೇಳ್ತೀರಲ್ಲ, ಅದ್ರ ಎಷ್ಟು ಗಂಟೆ ಹೊಡಿತಿದ್ದಾರೆ ಗೊತ್ತಾ? ಅದು ಇವತ್ತು ಸಿಗ್ತಾ ಇಲ್ಲ. ಅಂಗವಿಕಲರಿಗೆ ದುಡ್ಡು ಕೊಡ್ತಾ ಇದ್ರಿ. ಅಂಗವಿಕಲರಿಗೆ ಒಂದು ಮನೆ ಕೊಡ್ರಿ, ತಮಿಳ್ದವ್ರಿಗೆ ಒಂದು ಮನೆ ಕೊಡ್ರಿ, ಒಳ್ಳೊಳ್ಳೆ ಮನೆ ಕೊಡ್ರಿ. ಒಳ್ಳೆ ರಾಜ್ಯನ, ಕರ್ನಾಟಕ ರಾಜ್ಯನ ಸುಭದ್ರ ರಾಜ್ಯವನ್ನ ಮಾಡಿ, ಭಿಕ್ಷುಕ ರಾಜ್ಯ ಮಾಡಬೇಡಿ. ದಯಮಾಡಿ ಭಿಕ್ಷುಕ ರಾಜ್ಯ ಮಾಡಬೇಡಿ. ಆದ್ರೆ ವಿದ್ಯಾವಂತರಿಗೆ ನಾನು ಈ ಮೂಲಕ ಹೇಳ್ಕೊಳ್ಳೋದಂದ್ರೆ, ನಿಜವಾಗ್ಲೂ ಎಜುಕೇಟರ್ಗಳು ನಿಜವಾಗ್ಲೂ ನೀವು ಬೇಜವಾಬ್ದಾರಿಯನ್ನು ತೋರಿಸ್ತಾ ಇದ್ರಿ. ಒಂದು ಟೈಮಲ್ಲಿ ಸ್ಟೂಡೆಂಟ್ ಹುಡುಗಿದ್ರೆ ವಿಧಾನಸೌಧ ನಡೆದಂತೆ, ಇವತ್ತು ಸ್ಟೂಡೆಂಟ್ ಹುಡುಗಿದ್ರೆ ಪಕ್ಕದ ಮನೆ ಹಿತ್ಲ ಮನೆನೂ ಅಡುತ್ತಾ ಇಲ್ಲ. ಪಕ್ಕದ ಹಿತ್ಲ ಮನೆ ಅಡುತ್ತಾ ಇಲ್ಲ. ಯಾಕಂದ್ರೆ ಮೊನ್ನೆ KPS ಎಕ್ಸಾಮ್ ಆಯ್ತಲ್ಲ, ನಿಮಗೆ ಗೊತ್ತಿದೆ ಏನಾಯ್ತು ಅಂತೇಳಿ. ನಿಮ್ಮ ಮನೆ ಬರಗಳನ್ನು ನೀವೇ ಬರ್ಕೊಳಕ್ ಆಗ್ತಿಲ್ಲ. ನಾನೊಬ್ಬ 7ನೇ ಕ್ಲಾಸ್ ಓದಿರುವಂತ ಅನ್ಎಜುಕೇಟೆಡ್ 1000 ಗಂಟೆ ಮದುವೆ ಮಾಡಿದ್ದೀನಿ. ನನ್ನ ಕೈ ಸಾಧನೆ ಮಾಡಕ್ಕಾಗಿಲ್ವೇನ್ರಿ? ಸಾಧನೆ ಮಾಡಕ್ಕಾಗಿಲ್ವಾ? ವಿದ್ಯಾವಂತರು, ನಿಮ್ಗೆ ಯೋಗ್ಯತೆ ಇದೆ. ಆದ್ರೆ ನಿಜವಾಗ್ಲೂ ನೀವು ಸ್ಟ್ಯಾಂಡಿಂಗ್ ಆಗಿ ನಿಂತ್ರೆ ಕರ್ನಾಟಕವನ್ನ, ಸುಭದ್ರ ಕರ್ನಾಟಕವನ್ನ ಮಾಡಬಹುದು. ರೈತರು ಅಷ್ಟೇ. ದಯಮಾಡಿ ಮುಂದಿನ ದಿನಗಳು ನೀವು ಓಟ್ ಹಾಕದಿದ್ರೆ ದಯಮಾಡಿ ಅವ್ರು ಕೂಡ 500,000 ಓಟ್ ಹಾಕಬೇಡಿ. 500,000ಕ್ಕೆ ಓಟ್ ಹಾಕಿದ್ರೆ ನಿಮ್ಮನ್ನ ಅಧಿಕಾರಿಗಳಾಗ್ಲಿ ರಾಜಕಾರಣಿಗಳಾಗ್ಲಿ ತಲೆಗೆ ತಗೊಳ್ತಿಲ್ಲ. ನೀರ್ ಕೇಳಿ, ನೆರಳು ಕೇಳಿ, ವಸತಿ ಕೇಳಿ, ವಿದ್ಯಾಭ್ಯಾಸ ಕೇಳಿ, ಆರೋಗ್ಯ ಕೇಳಿ. 2028ಕ್ಕೆ ನಾವೆಲ್ಲ ಚೇಂಜ್ ಮಾಡೋಣ. ಅದ್ರ ಜೊತೆಗೆ ಎಲೆಕ್ಷನ್ ಕಮಿಷನರ್ಗಳ ಮೇಲೆ ನಾನು ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೀನಿ ಅವ್ರ ಮೇಲೆ. ಯಾಕಂದ್ರೆ ಇವತ್ತು ಕೋಟಿಗಟ್ಟಲೆ ಎಲೆಕ್ಷನ್ ಅಲ್ಲಿ ಖರ್ಚಾಗ್ತಿರೋದು ಇಂಥ ಅಯೋಗ್ಯ ಎಲೆಕ್ಷನ್ ಕಮಿಷನರ್ಗಳಿಂದ. ಯಾಕಂದ್ರೆ ಇವ್ರು ನಿಜವಾಗ್ಲು ಎಲೆಕ್ಷನ್ ಕಮಿಷನರ್ ಅಂತ ಬಂದವರು ಅಲ್ಲಿ ನಿಜವಾಗ್ಲೂ ಕಾನೂನುಬದ್ಧವಾಗಿ ಎಲೆಕ್ಷನ್ ಕಮಿಷನರ್ಗಳು ನಿಜವಾಗ್ಲೂ ಅದು ಸರ್ವೆ ಮಾಡಿದ್ರೆ ಎಲೆಕ್ಷನ್ ಅಲ್ಲಿ ಏನು ಬಜೆಟ್ ಮಂಡನೆ ಮಾಡಿರ್ತಾರೆ, ಒಬ್ಬ MLA ಕ್ಯಾಂಡಿಡೇಟ್ 1 ಲಕ್ಷ 2 ಲಕ್ಷ ಅಷ್ಟೇ ಎಲೆಕ್ಷನ್ ನಡೀಬೇಕು. ಯಾಕಂದ್ರೆ ನೀವು ಮಾಡ್ತಿರುವಂತ ಅಯೋಗ್ಯ ಬೇಜವಾಬ್ದಾರಿಯಿಂದ ನೀವು ಎಲೆಕ್ಷನ್ ಕಮಿಷನ್ ನಿಜವಾಗ್ಲೂ ನಿಮ್ಮಿಂದ ನಮ್ಮ ಕರ್ನಾಟಕ ಸರ್ಕಾರ, ನಮ್ಮ ಕರ್ನಾಟಕ ರಾಜ್ಯ ಹಾಳಾಗೋಗ್ತಾ ಇದೆ, ಜನ ಹಾಳಾಗೋಗ್ತಾ ಇದೆ. ಯಾಕಂದ್ರೆ ಅಲ್ಲಿ ದುಡ್ಡು ಹಂಚಬೇಕಾದ್ರೆ ನಿಮ್ ಕೈ ಬಂದ್ ಹೇಳಿದ್ರೆ ನೀವು ತಗೊಂಡು ಅದೇ MLA ಹೇಳಿರ್ತೀರ, ಇಂಥವ್ರು ಬಂದು ಹೇಳಿದಾರೆ ಅಂತ ಹೇಳಿ. ನೀವು ನಿಜವಾಗ್ಲೂ ಅಲ್ಲೆಲ್ಲಿಂದನೋ ಡೆಲ್ಲಿಯಿಂದಂತ ಅಲ್ಲಿಂದ ಇಲ್ಲಿಂದಂತ ಅಧಿಕಾರಿಗಳು ಕರೆಸ್ತಿರಲ್ಲ, 4 ಜನ ಗನ್ನಿಟ್ಟು ನಿಲ್ಲಿಸ್ತಿರಲ್ಲ. ರೈತ ಅವರೇಕಾಯಿ ಚೀಲನೋ, ಮುಳುಗಾಯಿ ಚೀಲನೋ, ಆಲೂಗಡ್ಡೆ ಚೀಲ ತಂದೆ ನಿಲ್ಲಿಸ್ತೀರಿ. ದೊಡ್ಡ ಗಾಡಿಗಳು ಹೋಗ್ಬೇಕು, ಹಿಡಿಯೋಕ್ಕಾಗಲ್ಲ ನಿಮ್ಗೆ. ನಿಜವಾಗ್ಲೂ ಫಸ್ಟ್ ಭ್ರಷ್ಟಾಚಾರ ಯಾರು ಮಾಡ್ತಿದಾರೆ ಅಂದ್ರೆ ಎಲೆಕ್ಷನ್ ಕಮಿಷನರ್ಗಳು. ಅವರು ಕರೆಕ್ಟ್ ಪದ್ಧತಿ ಆದ್ರೆ ಒಬ್ಬ ರಾಜಕಾರಣಿ ಕೂಡ ದುಡ್ಡು ಬಿಚ್ಚಕ್ಕೆ ಎದುರ್ಕೊಳ್ತಾನೆ. ನಾವು ಜಮೀರ್ ಅಹಮದ್ ಅವರು ಅಲ್ಲಿಗೆ ಬಂದಿದ್ರು. ನಾವು 6,000 ಜನ ಕರ್ಕೊಂಡು ಹೋಗಿದ್ವಿ. ಹುಬ್ಳಿ ಕರೆದಿದ್ರು. 6,000 ಜನ ನೋಡಿದ್ರೆ, ನಮ್ಮನ್ನ ನೋಡಿದ್ರೆ ಜನನೇ ಅನ್ಬೋಲ್ಲ ಚಂದ್ರಶೇಖರ್ ಅಂದ್ರು. ಆದ್ರೆ ನಾವು ಹೇಳಿದ್ವಿ, ಸರ್ ನಾವು ದುಡ್ಡು ಕೊಟ್ರೆ ಬಂದಿರ್ಲಿಲ್ಲ, ನೀವು ಕರೆದ್ವಿ ಪ್ರೀತಿಯಿಂದ ಬಂದ್ವಿ, ನಾವು ಬಂದಿದ್ದ 6,000 ಜನ, ನೀವು ನೋಡ್ಲಿಲ್ಲ ಕರೆಕ್ಟ್ ಆಗಿ ಅಂತ ಹೇಳಿದ್ರೆ ಇಲ್ಲ ಅಂದ್ರು. ಆದ್ರೆ ನಿಜವಾಗ್ಲೂ ಹೇಳ್ತೀವಿ, ಬಂದಿರೋರು ನಾವು ಪ್ರಮಾಣವಾಗಿ ಹೇಳ್ತೀವಿ. ರೈತ ನಮ್ಮ ಶಾಲ್ ಮೇಲೆ ಪ್ರಮಾಣ ಮಾಡಿ ಹೇಳ್ತೀವಿ. ನಾವು 6,000 ಜನ ಬಂದಿದ್ದು ನಿಜ. ನೀವು ಅದನ್ನ ಅವತ್ತು ಮನವಿ ತಗೊಳ್ಳಿಲ್ಲ, ಇವತ್ತು ಬಂದು ತಗೋಬೇಕು ಅಂತೇಳಿ ನಿಮ್ ಕೈ ಮುಗಿದು ಬೇಕಂತಾರೆ. ನಮಸ್ಕಾರ. MD ಅವರು ಬರಬೇಕಾಗಿತ್ತು, ಅವರು ತುರ್ತು ಸಭೆಯಲ್ಲಿ ಇರೋದ್ರಿಂದ ಕೂಡಲೇ ಇಲ್ಲಿ ತೆರಳಿ ನಿಮ್ಮ ಮನವಿಯನ್ನ ಪಡ್ಕೊಳ್ಳಿಕ್ಕೆ ಹೇಳಿದ ಹಿನ್ನೆಲೆಯಲ್ಲಿ ನಾವು ಬಂದಿದ್ವಿ, ಮನವಿನ ತಗೊಂಡಿದ್ವಿ. ಪ್ರತಿಯೊಬ್ಬ ಮನುಷ್ಯ ಜೀವಿ, ನಾವು ನಮ್ಮನ್ನ ಪ್ರಪಂಚದಲ್ಲಿರತಕ್ಕಂಥ ಎಲ್ಲಾ ಜೀವಿನೂ ಬದುಕಬೇಕಾದ್ರೆ ಈ ವರ್ಗ ಇಂಪಾರ್ಟೆಂಟ್. ಯಾವ ವರ್ಗನೂ ಅಲ್ಲ. ನೀವಿದ್ರೆ ನಾವು, ನೀವಿಲ್ಲದೆ ಯಾರೂ ಕೂಡ ಬದುಕೋದಕ್ಕೆ ಆಗಲ್ಲ. ಯಾರೇ ಆಗ್ಬೋದು, ನೀವಿದ್ರೆ ನಾವು. ಹಾಗಾಗಿ ಈ ನಿಮ್ಮ ಬೇಡಿಕೆಯನ್ನು ನಾವು ತಗೊಂಡಿದ್ದೀವಿ. ಪ್ರತಿ ವರ್ಷ ಸರ್ಕಾರದ ಆದೇಶಾನುಸಾರ ಅನೇಕ ಬಡ ಕುಟುಂಬಗಳಿಗೆ ಪ್ರತಿ ವರ್ಷ ಮಿನಿಮಮ್ 3 ಲಕ್ಷ ಬಡ ಕುಟುಂಬಗಳಿಗೆ ಮನೆಯನ್ನ ಕಲ್ಪಿಸಿಕೊಡತಕ್ಕಂತಹ ಒಂದು ಉದ್ದೇಶವನ್ನ ನಮ್ಮ ನಿಗಮ ಹೊಂದಿದೆ. ಅನೇಕ ಸರ್ಕಾರದ ನಿರ್ದೇಶನದ ಪ್ರಕಾರ ಕಾರ್ಯಕ್ರಮವನ್ನು ಹಾಕೊಂಡು ನಮ್ಮ ನಿಗಮ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಈ ಮನವಿಯನ್ನ ಕೂಡಲೇ ವ್ಯವಸ್ಥಾಪಕ ನಿರ್ದೇಶಕರಿಗೆ ಸಲ್ಲಿಕೆ ಮಾಡಿ ಇವತ್ತೇ ಹಿಂದೆ ಸರ್ಕಾರಕ್ಕೆ ಸಲ್ಲಿಸಿ ನಿಮ್ಮ ಒಂದು ಈ ಭರವಸೆಯನ್ನ ಅಥವಾ ನಿಮ್ಮ ಒಂದು ಕೋರಿಕೆಯನ್ನ ಈಡೇರಿಸಲಿಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸ್ತೀವಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು.